ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂತಹ ಅಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಅನುಭವಿಸ್ತಾ ಇದ್ದೀರಾ. ಅದು ಯಾವ ಕಾರಣಕ್ಕೆ, ಯಾಕೆ ನನಗೆ ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ಬಟ್ ನನಗೆ ಒಂದು ಸೋಲಾಗ್ತಾಯಿದೆ, ನಾನು ದುಡಿದಿರೋದಕ್ಕೆ ನಾನು ತಕ್ಕಂತಹ ಪ್ರತಿಫಲ ಪಡಿಬೇಕಾಗಿರುತ್ತೆ, ಆದರೆ ಅಲ್ಲಿ ಲಾಸ್ ಆಗ್ತಾಯಿದೆ. ಏನಕ್ಕೆ? ಓಕೆನಾ, ಇದನ್ನು ಇವತ್ತು ನಿಮ್ಮ ರೀಡಿಂಗಲ್ಲಿ ನೋಡೋಣ. ಈ ರೀಡಿಂಗು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ, ಈಗ ನಿಮ್ಮ ಫೈನಾನ್ಷಿಯಲ್ ವಿಚಾರವಾಗಿ ಹೋಗೋಣ. ಓಕೆನಾ, ಇವತ್ತಿನ ರೀಡಿಂಗ್ ಅಷ್ಟೇ ಇರೋದೇ. ಅದು ಏನು ಹೇಳ್ತಾ ಇದ್ದೇನಪ್ಪ ಅಂತ ಹೇಳಿದರೆ, ಇವತ್ತು ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಯಾಕೆ ಪ್ರತಿಫಲ ಸಿಗ್ತಾ ಇಲ್ಲ, ಯಾಕೆ ಲಾಸನ್ನು ಅನುಭವಿಸ್ತಾ ಇದ್ದೀರಾ, ಯಾಕೆ ಇಷ್ಟೆಲ್ಲ ಕಷ್ಟನ ಅನುಭವಿಸ್ತಾ ಇದ್ದೀರಾ, ಬಂದಿದೆ ಇವಾಗ ನಮ್ಮ ಜೀವನಕ್ಕೆ ಅಂತ ಅಂದ್ಕೊಂಡಿದ್ದೀರಾ, ಕೈಗೆ ಸಿಗ್ತಾ ಇದೆ ಅನ್ಕೋತೀವಿ ಬಟ್ ಅಲ್ಲಿ ಸಿಗ್ತಾ ಇಲ್ಲ. ಜಾಬ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಿರೋ ಯಾವುದೇ ವಿಚಾರ ಆಗಿರ್ಬೋದು. ಮನೆ ತಗೋತಾ ಇದ್ದೀನಿ ಅಂತ ಇರ್ತೀರಾ, ಆದರೆ ಅಲ್ಲಿ ಹೋಗೋಕ್ಕೆ ಆಗಿರಲ್ಲ. ಭೂಮಿ ಖರೀದಿ ಮಾಡ್ತಾ ಇರ್ತೀರಾ, ಅಲ್ಲಿ ಸಹಿತ ನಿಮಗೆ ಲಾಸ್ ಆಗ್ತಾ ಇದೆ. ಅಥವಾ ಯಾರೋ ಅಮೌಂಟ್ ಇಸ್ಕೊಂಡಿರ್ತಾರೆ, ಅದನ್ನು ಕೊಡೋಕ್ಕಾಗ್ತಾ ಇರಲ್ಲ. ಈ ರೀತಿಯಾದಾಗೆಲ್ಲ ನೀವು ಅನುಭವಿಸ್ತಾ ಇರ್ತೀರಲ್ವ. ಅದಕ್ಕೆ ಯಾವುದಕ್ಕೆ ಅದು ಅಂತ ಹೇಳಿ ಆ ರೀಸನ್ ಏನಾಗಿರುತ್ತೆ ಅನ್ನೋದನ್ನು ರೀಡಿಂಗಲ್ಲಿ ನೋಡೋಣ. ಓಕೆನಾ, ಮತ್ತು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. Thank you so much. Thank you. Okay, ನೋಡೋಣ. ಇಲ್ಲಿ 9 of Swords, Hermit, the Moon, the Chariot, 6 of Cups, 9 of Pentacles. ಇಲ್ಲಿ ಏನು ಬರ್ತಾ ಇದೆಯಪ್ಪ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರ, ಹಣದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರ. ಯಾವ ರೀತಿ ಅಂದರೆ ಅತಿಯಾಗಿ ಚಿಂತೆ ಮಾಡ್ತಾ ಇದ್ದೀರ. ನಿದ್ದೆ ಇಲ್ಲದೆ ನೀವು ಪಟ್ಟಿರುವಂಥ ಕಷ್ಟಕ್ಕೆ ಒಂದು ಪ್ರತಿಫಲವಾಗಿ ಸಿಗಬೇಕಾಗಿರುತ್ತು ಅಲ್ವಾ. ನೀವು ಪಟ್ಟಿರುವಂತಹ ಶ್ರಮಕ್ಕೆ, ಅಂದರೆ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತಲ್ವ. ಈಗ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ, ಆ ಕೆಲಸಕ್ಕೆ ನೀವು ತುಂಬಾ ಎಫರ್ಟ್ ಹಾಕಿರ್ತೀರ, ಆದರೆ ಆ ಕಡೆಯಿಂದ ಬರುವಂತಹ ಹಣ ಏನಿದೆ ಅದು ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಷ್ಟು ಬರ್ತಾ ಇರುತ್ತೆ. ನೀವು ಈಗ ಕೆಲಸ ಮಾಡ್ತಾಯಿದ್ದೀರ, ನಿಮಗೆ ಒಂದು ಪ್ರಮೋಷನ್ ಆಗಬೇಕಿತ್ತು, ಅಲ್ಲಿ ಪ್ರಮೋಷನ್ ಆಗ್ತಾಯಿಲ್ಲ. ಈ ರೀತಿ ಆದಾಗ ನಿಮಗೆ ಯಾವಾಗ ಆಗುತ್ತೆ, ನಾವು ದುಡ್ದಿರೋಕ್ಕೆ ಯಾಕೆ ಪ್ರತಿಫಲ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ. ಈಗ ಹಣದ ಬ್ಲ್ಯಾಕೇಜು ಇರುತ್ತೆ ಅಲ್ವಾ, ನಿಮ್ಮ ಜೀವನದಲ್ಲಿ ಒಂದು ಹಣದ ಬ್ಲ್ಯಾಕೇಜು ಸಹಿತ ಇರುತ್ತೆ. ಅದು ಬ್ಲ್ಯಾಕೇಜ್ ರಿಮೂವ್ ಆಗಲಿಲ್ಲ ಅಂದರೆ ಅಲ್ಲಿ ಸಹಿತ ನಿಮಗೆ ತೊಂದರೆ ಆಗುತ್ತೆ. ತೊಂದರೆ ಏನಕ್ಕಾಗುತ್ತಪ್ಪ ಅಂತ ಹೇಳಿದರೆ, ಆ ಬ್ಲ್ಯಾಕೇಜ್ ಅನ್ನೋದೇನಿರುತ್ತೆ, ನೆಗೆಟಿವ್ ಥಾಟ್ಸ್ ಅನ್ನೋದೇನಿರುತ್ತೆ, ಆ ನೆಗೆಟಿವ್ ಎನರ್ಜಿ ಏನಿರುತ್ತೆ ನಿಮ್ಮಲ್ಲಿ ನಿಮಗೆ ಸಿಗಬೇಕಾಗಿರೋದನ್ನು ತಡೆಗಟ್ಟುತ್ತೆ. ನಿಮ್ಮಲ್ಲಿ ಎಲ್ಲ ಎಬಿಲಿಟಿ ಇದೆ, ಒಂದು ಟ್ಯಾಲೆಂಟ್ ಇದೆ, ನೀವು ಮಾಡುವಂಥ ಕೆಲಸದಲ್ಲಿ ಎಫರ್ಟ್ ಹಾಕ್ತೀರಾ, ತುಂಬಾ ವಿಚಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದರೂ ಸಹಿತ ನಿಮಗೆ ನೀವು ಅಂದ್ಕೊಂಡಷ್ಟು ಸಿಗ್ತಾ ಇಲ್ಲ. ಈಗ ನಿಮ್ಮ ಪ್ರಸ್ತುತ ಏನು ತೋರಿಸ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಹಣಕಾಸಿನ ವಿಷಯವಾಗಿ ತುಂಬಾ ಆತಂಕ ಪಡ್ತಾ ಇದ್ದೀರಾ, ಇಲ್ಲದ ಸಮಸ್ಯೆಗಳನ್ನು ಕಲ್ಪಿಸ್ಕೋತಾ ಇದ್ದೀರಾ, ಭವಿಷ್ಯದ ಬಗ್ಗೆ ಒಂದು ಭಯ ಪಡ್ತಾ ಇದ್ದೀರಾ, ನೆಮ್ಮದಿ ಕಳ್ಕೊಂಡಿದ್ದೀರಾ, ಒಂದು ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮಲ್ಲಿ ಬೆಳ್ಕೊಂಡಿದೆ. ಅಂದರೆ ನಿಮ್ಮ ಬೆಳವಣಿಗೆಗೆ ತಡೆಯಾಗುತ್ತದೆ. ನಾನು ಇದೇ ಹೇಳಿದ್ದು, ನಿಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್, ನಿಮ್ಮಲ್ಲಿರುವಂತಹ ನೆಗೆಟಿವ್ ಮಾತುಕತೆ ಆಗಿರ್ಬೋದು, ನೀವು ಹಣಕ್ಕೆ ಒಂದು ತೋರಿಸುತ್ತಿರುವಂಥ ಅಗೌರವ ಆಗಿರ್ಬೋದು, ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಬ್ಲ್ಯಾಕೇಜ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಬರಬೇಕಾಗಿರೋದನ್ನು ಎಲ್ಲದನ್ನು ತಡೆಗಟ್ಟುತ್ತೆ. ಹಾಗಾಗಿ ನಿಮಗೆ ಸಿಗಬೇಕಾಗಿರೋದು, ಫೈನಾನ್ಷಿಯಲಿ ನಿಮಗೆ ಏನು ಸಿಗಬೇಕಾಗಿದೆಯೋ ಅದು ನಿಮ್ಮ ಜೀವನಕ್ಕೆ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ನಿಮಗೆ ತೊಂದರೆ ಅಲ್ಲಿ ಆಗ್ತಾ ಇದೆ.
ಆ ತೊಂದರೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದರೂ ಸಹಿತ ನಿಮ್ಮ ಮೈಂಡು ನಿಮಗೆ ಏನಾಗುತ್ತೋ ಹೇಗಾಗುತ್ತೋ ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆನೇ ಭಯ ಇದೆ. ಹಣ ಕಂಡ್ರೆ ಭಯ ಆಗ್ತಾಯಿದೆ. ತುಂಬ ಸಾಲ ಮಾಡ್ಕೊಂಡಿದ್ದೀರಾ, ಬೇರೆಯವ್ರ ಹತ್ರಗೆಲ್ಲ ಸಾಲ ಮಾಡ್ಕೊಂಡಿದ್ದೀರಾ. ಆದರೂ ಸಹಿತ ಏನಾಗ್ತಾಯಿದೆ, ನಾನು ಒಂದು ಸಕ್ಸಸ್ ಕಾಣಬೇಕು ನನ್ನ ಜೀವನದಲ್ಲಿ, ಒಂದು ಲೈಫಲ್ಲಿ ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀರಾ. ಅಲ್ಲಿಯೂ ಸಹಿತ ಲಾಸ್ ಆಗ್ತಾಯಿದೆ. ಲಾಸ್ ಯಾಕೆ ಆಗ್ತಾಯಿದೆಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ತಡೆಗಟ್ತಾ ಇದೆ. ನೀವು ಹೋಗೋ ದಾರಿಲಾಗಿರ್ಬೋದು, ನೀವು ಹೋಗ್ತಾ ಇರುವಂಥ ಕೆಲಸಕ್ಕಾಗಿರ್ಬೋದು, ನೀವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಚಾರಕ್ಕೂ ಫೈನಾನ್ಷಿಯಲ್ ನೀವು ಏನೇನು ಮಾಡ್ತೀರಾ ಅಲ್ಲೆಲ್ಲನೂ ಸ್ವಲ್ಪ ನೀವು ನೆಗೆಟಿವ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ನೆಗೆಟಿವ್ ನಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಂಡಿದ್ದೀರಾ. ಭಯ ಪಡ್ತಾ ಇದ್ದೀರಾ. ನೀವು ಮಾಡುವಂಥ ಕೆಲಸಕ್ಕಾಗಿರ್ಬೋದು, ನೀವು ಹೋಗುವಂಥ ದಾರಿಲಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೂ ಸಹಿತ ಹೆಚ್ಚು ಭಯ ಪಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದ ಹರ್ಮಿಟ್ ಏನು ಹೇಳುತ್ತಪ್ಪ, ಹರ್ಮಿಟ್ಟಲ್ಲಿ ಏನು ಹೇಳ್ತಾ ಇದ್ದಾರೆ, ಏನನ್ನು ಇದು ಮಾಡ್ತಾ ಇದ್ದಾರೆ ಅಂದರೆ, ನೀವು ಇಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಂಡಿದ್ದೀರ. ಆದರೆ ಇಲ್ಲಿ ನೀವು ಎಲ್ಲರಿಂದನೂ ದೂರ ಸರಿದ್ದೀರ. ಅಂದರೆ ಚಿಂತೆ ಮಾಡಿ 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 ಮನುಷ್ಯನಿಗೆ ಏನಾಗುತ್ತೆ ಅಂತ ಹಣದ ವಿಚಾರವಾಗಿ, ಈಗ ಹಣ ಇದ್ದರೆ ಮುಂದಿನ ಜೀವನ ಅಲ್ವಾ. ಹಣನೇ ಇಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ. ಈಗ ಎಲ್ಲರೆದ್ರಿಗೂ ತಲೆ ಎತ್ತಿ ತಿರ್ಗೋಕ್ಕಾಗೋದಿಲ್ಲ. ಸಾಲ ಕೇಳಿದವರು, ಸಾಲ ಕೊಟ್ಟವ್ರಿಗೆ ಮನೆ ಹತ್ರ ಬಂದಿರ್ತಾರೆ, ಅಥವಾ ಸಾಲದಲ್ಲಿ ಏನೋ ಇದು ಆಗಿರುತ್ತೆ, ನಿಮಗೆ ಕಟ್ಟೋಕ್ಕಾಗಿರಲ್ಲ, ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಇದು ತೊಗೊಂಡಿರ್ತೀರ, ಗೋಲ್ಡ್ ಇಟ್ಟಿರ್ತಾರೆ. ಹೀಗೆ ಎಲ್ಲ ಕಡೆಯಿಂದನೂ ನೀವು ಸಾಲ ಮಾಡ್ಕೊಂಡಿರ್ತೀರ, ಅಥವಾ ಬ್ಲ್ಯಾಕೇಜನ್ನು ತುಂಬ್ಕೊಂಡಿದ್ದೀರ. ಇದರಿಂದ ನೀವು ತುಂಬಾ ಎಫರ್ಟ್ ಹಾಕಿದ್ದೀರ, ಇದರಿಂದ ಹೊರ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೀರ. ಆದರೂ ಸಹಿತ ಅಲ್ಲಿ ನಿಮಗೆ ಪ್ರಯತ್ನ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಬೆಳಕಿದೆ, ಬಟ್ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್, ನಿಮ್ಮಲ್ಲಿರುವಂತಹ ಗೊಂದಲ, ನಿಮ್ಮಲ್ಲಿರುವಂತಹ ಹಣದ ಬಗ್ಗೆ ಇರುವಂಥ ಭಯ ಆಗಿರ್ಬೋದು, ಅಥವಾ ಹಣಕಾಸಿನ ದಾರಿಯಲ್ಲಿ ಹೊರಗಡೆ ಬದುಕುವ ಬದಲು ನಿಮ್ಮೊಳಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಏನೋ ಆಗ್ತಾಯಿದೆ ಮುಂದೆ ಸರಿ ಹೋಗುತ್ತಾ ಅನ್ನೋದಕ್ಕೆ ನಿಮ್ಮೊಳಗೆ ನೀವು ಚಿಂತೆ ಮಾಡ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ. ಹೊರಗೆ ಹೋಗೋದಕ್ಕೂ ಭಯ ಪಡ್ತಾ ಇದ್ದೀರಾ, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಭಯ ಪಡ್ತಾ ಇದ್ದೀರಾ. ಏನಾಗುತ್ತೋ ಏನು ಬಿಡುತ್ತೋ ಅನ್ನುವಂತಹ ಮನಸ್ಥಿತಿ ನಿಮಗೆ. ನಿಮ್ಮ ಜೀವನದಲ್ಲಿ ಯಾಕೆ ಹಣದ ಈ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಂದರೆ, ನಿಮಗೆ ನೀವು ಮಾಡ್ಕೊಂಡಿರೋದು ಬ್ಲ್ಯಾಕೇಜ್ ಮಾಡ್ಕೊಂಡಿದ್ದೀರಾ. ಅಂದರೆ ಭಯ ಪಡ್ತಾ ಇದ್ದೀರಾ, ತೊಂದರೆ ಪಡ್ತಾ ಇದ್ದೀರಾ. ಏನಾಗುತ್ತೋ ಅನ್ನೋದಕ್ಕಿಂತ, ಅಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಮುಂಚೆ ನೀವೇ ಅಲ್ಲಿ ಥಾಟ್ಸ್ ಹಾಕಿರ್ತೀರ. ಹಣದ ಬಗ್ಗೆ ಒಂದು ಅಗೌರವ ಇರುತ್ತೆ. ನೀವು ಕೊಟ್ಟಿರುವಂಥ ಹಣ ಬರುತ್ತೋ ಇಲ್ಲೋ, ನಾನು ಈ ಥರ ಮಾಡಿದ್ದೀನಿ, ಹೇಗೆ ನನಗಾಗುತ್ತೋ ಇಲ್ಲೋ, ಎಲ್ಲದಕ್ಕಿಂತ ಮುಂಚೆ ನೀವೇ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ. ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಅಂದರೆ ಇದು ಒಳ್ಳೆಯದೇ ಆದರೂ ಅತಿಯಾಗಿ ವಿಶ್ಲೇಷಣೆ ಅಂತ ಹೇಳ್ಬೋದು. ನಿಮ್ಮನ್ನು ಕ್ರಿಯೆಗಿಂತ ಹೆಚ್ಚಾಗಿ ಆಲೋಚನೆಯಲ್ಲಿ ಮುಳುಗಿರ್ತೀರ. ಅಂದರೆ ನೀವು ಮಾಡುವಂಥ ಕೆಲಸಕ್ಕಿಂತ ಹೆಚ್ಚಾಗಿ ನಿಮ್ಮ ಆಲೋಚನೆಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ಬ್ಲ್ಯಾಕೇಜನ್ನು ನೀವು ತುಂಬಿಕೊಂಡಿದ್ದೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದ ಮೂನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಹಣಕಾಸಿನ ವಿಷಯದಲ್ಲಿ ನಿಮಗೆ ಯಾವುದೇ ತೊಂದರೆ, ಅಂದರೆ ಯಾವುದೇ ಒಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಯಾವುದೇ ವಿಚಾರಕ್ಕಾಗಿ ನೀವು ಒಂದು ಸ್ಪಷ್ಟತೆಯನ್ನು ನೋಡ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀನು ಹಣವನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಷ್ಟು ನಿನ್ನ ಜೀವನದಲ್ಲಿ ಬರುತ್ತೆ. ನೀನು ಎಷ್ಟು ಅಗೌರವದಿಂದ ತೋರಿಸ್ತೀಯ ಅಷ್ಟು ಅಗೌರವ. ಅಂದರೆ ಈಗ ನಮ್ಮ ಹತ್ರ ಹಣ ಬಂದಿತ್ತು, ಜಾಸ್ತಿ ಫೈನಾನ್ಷಿಯಲಿ ಸಕ್ಸಸ್ ಪಡೆದುಬಿಟ್ರಿ, ನಿಮಗೆ ಜಾಸ್ತಿ ಹಣ ಬಂದುಬಿಡುತ್ತೆ. ಆವಾಗ ಏನಾಗುತ್ತೆ, ಅಹಂಕಾರ ಅನ್ನೋದು ಇರುತ್ತೆ. ನನ್ನ ಹತ್ರ ದುಡ್ಡು ಬಂತು, ನನ್ನ ಹತ್ರ ಹಾಗೆ ಬಂತು, ನನಗಿದು ಬಂತು ಅಂತ ಹೇಳಿ ಒಂದು ಅಹಂಕಾರ ಪಡ್ತಾ ಇರ್ತಾರೆ. ಆಗ ಲಕ್ಷ್ಮಿ ನಿಮ್ಮಿಂದ ದೂರ ಹೋಗ್ತಾಳೆ. ಆಮೇಲೆ ನೀವು ಯಾರಿಗೋ ದುಡ್ಡು ಕೊಡಬೇಕಾಗಿತ್ತು, ನೀವು ಏನೋ ಒಂದು ವೆಚ್ಚ ಪದದಿಂದ ಮಾತಾಡಿರ್ತೀರ, ಆಗ ನಿಮ್ಮಿಂದ ದೂರ ಆಗುತ್ತೆ. ನೀವು ಹಣದ ಬಗ್ಗೆ ಒಂದು ಅಗೌರವ ತೋರಿಸಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ನಿಮ್ಮಿಂದ ದೂರ ಇರುತ್ತೆ. ಓಕೆನಾ. ಆ ದೂರನ ನೀವು ಕಾಯ್ದು ಮಾಡಬಾರ್ದು ಅಂತ ಹೇಳಿದರೆ, ಹಣವನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ಇಲ್ಲಿ ದಾರಿ ಮಂಜಿನಂತೆ ಮುಚ್ಚಿದೆ ಅಂತ ಹೇಳ್ಬೋದು. ಅಂದರೆ ಮಂಜಿನಂತೆ ಮುಚ್ಚೋಗಿದೆ ನಿಮ್ಮ ಬ್ಲ್ಯಾಕೇಜ್ ಅನ್ನೋದು, ನಿಮ್ಮಲ್ಲಿ ಅದು ಮುಚ್ಚೋಗ್ಬಿಟ್ಟಿದೆ. ನೀವು ಇಲ್ಲಿ ಕನಸಿನಲ್ಲಿ ಸಹಿತ ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಅದನ್ನೇ ಕಾಣ್ತಾ ಇದ್ದೀರಾ. ನನ್ನ ಕೈಲಾಗಲ್ಲ ಎಲ್ಲ ಆಗುತ್ತೆ ಅಂದರೂ ಆಗ್ತಾಯಿಲ್ಲ. ಆ ಥರ ಯೋಚನೆ ಮಾಡಿ 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 ಏನಾಗ್ತದೆ, ಈ ಪ್ರಪಂಚನೇ ಬೇಡಪ್ಪ, ಎಲ್ಲರಿಂದ ದೂರ ಇದ್ಬಿಟ್ರೆ ಸಾಕು, ಯಾವುದೂ ನನಗೆ ಬೇಡ ಅನ್ನುವಂಥ ಮನಸ್ಥಿತಿ ಇಲ್ಲಿ ಪೂರ್ತಿಯಾಗಿ ಮುಚ್ಚೆ ಹೋಗ್ಬಿಟ್ಟಿದೆ. ನಿಮ್ಮ ದಾರಿಗಳೆಲ್ಲನೂ ಮುಚ್ಚೆ ಹೋಗಿದೆ. ಹಣದ ವಿಚಾರವಾಗಿ ಎಲ್ಲಿ ನಿಮಗೆ ಬ್ಲ್ಯಾಕೇಜ್, ಯಾವುದೂ ದಾರಿನೇ ಇಲ್ಲ ನಿಮಗೆ. ಆ ರೀತಿ ನೀವೇ ಮುಚ್ಚಿ ಹಾಕ್ಕೊಂಡಿದ್ದೀರಾ. ಅಂದರೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದೀರಾ. ಮತ್ತು ಗುಪ್ತ ಶತ್ರುಗಳ ಭಯ ನಿಮ್ಮನ್ನು ಕಾಡುತ್ತಿರ್ಬೋದು, ಅಥವಾ ನಿಮಗೇನಾದ್ರು ಬೇರೆಯವ್ರದ್ದು ಯಾವುದಾದ್ರೂ ಭಯ ಇದ್ದರೆ ಆ ಭಯದಲ್ಲೂ ಸಹಿತ ನೀವು ಏನು ಮಾಡ್ತಿರ್ಬೋದು, ಹಣದ ಬಗ್ಗೆ ಒಂದು ಕಾಡ್ತಾ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು. ಏನಾದರೂ ನನಗೆ ತೊಂದರೆ ಮಾಡಿರ್ಬೋದಾ, ನನ್ನ ಏಳಿಗೆ ಆಗಬಾರ್ದು ಅಂತ ಏನಾದ್ರು ತೊಂದರೆ ಮಾಡಿದಾರಾ, ಈ ರೀತಿ
ನೆಗೆಟಿವ್ ಥಾಟ್ಸ್. ಅಂದರೆ ನಾವು ಮುಂದೆ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೆ, ಇವರೇ ಏನೋ ಮಾಡಿದ್ದಾರೆ ನನಗೆ, ಅದಕ್ಕೆ ಕೆಲಸ ಆಗ್ತಾಯಿಲ್ಲ, ಈ ರೀತಿಯಾದಂಥ ಥಾಟ್ಸು ಸಹಿತ ನಿಮಗೆ ಕಾಡ್ತಾ ಇದೆ. ಇದು ಅಸ್ಪಷ್ಟತೆ ಇರುವವರೆಗೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಸಾಧ್ಯ ಆಗೋದಿಲ್ಲ. ಅಂದರೆ ಇದು ನಿಮ್ಮ ಮೈಂಡಿಗೆ ಸರಿಯಾದ ನಿರ್ಧಾರ ಬರೋವರೆಗೂ ಸಹಿತ ಇದು ನಿಮ್ಮಿಂದ ದೂರ ಹೋಗೋದಿಲ್ಲ. ಈ ಬ್ಲ್ಯಾಕೇಜ್ ಅನ್ನೋದು ನಿಮ್ಮಿಂದ ದೂರ ಹೋಗೋದಿಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಾರಿಯೇಟ್ ಬಂದಿದೆ. ಚಾರಿಯೇಟ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ವೇಗನ ಹೇಳುತ್ತೆ, ನಿಮ್ಮ ಗೆಲುವನ್ನು ಹೇಳುತ್ತೆ. ಆದರೆ ಇಲ್ಲಿ ಅದು ತಡೆಗಳನ್ನು ಎದುರಿಸುವಂತೆ ಕಾಣುತ್ತಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ತಡೆಯನ್ನು ಕಾಣಿಸ್ತಾ ಇದೆ. ತಡೆಗಳನ್ನು ನೀವೇ ಹಿಡಿದಿಟ್ಕೊಂಡಿದ್ದೀರ. ಈಗ ಇಲ್ಲಿ ಮುಂದೆ ಎರಡೂ ಇದೆ, ನೀವು ಹೋಗಬೇಕು, ಆ ದಾರಿಲಿ ನಿಮಗೆ ಇವೆರಡೂ ನಿಂತಿದ್ದಾವೆ. ನೀವು ಮುಂದೆ ಹೋಗೋಕ್ಕಾಗ್ತಾಯಿಲ್ಲ. ಏನಕ್ಕೆ ಹೋಗ್ತಾ ಇಲ್ಲ ನೀವು? ಅಲ್ಲಿ ನಿಮಗೆ ಒಂದು ಏನಪ್ಪ, ನಿಮ್ಮಲ್ಲಿ ಇರುವಂತಹ ಸಾಮರ್ಥ್ಯ ಇದೆ ಅಂತ ಇದ್ದರೂ ಸಹಿತ ಎರಡೂ ವಿರುದ್ಧ ದಿಕ್ಕುಗಳಲ್ಲಿದ್ದಾವೆ. ಒಂದು ವಿರುದ್ಧ ದಿಕ್ಕುಗಳಲ್ಲಿದೆ. ಅಂದರೆ ನೀವು ಹೋಗ್ತಾ ಇರೋ ದಾರಿನೂ ವಿರುದ್ಧ ದಿಕ್ಕಲ್ಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಒಂದು ಮನಸ್ಸು ಉಳಿತಾಯ ಅಂತ ಹೇಳುತ್ತೆ, ಇನ್ನೊಂದು ಮನಸ್ಸು ಏನು ಹೇಳುತ್ತೆ, ಖರ್ಚು ಅಂತ ಹೇಳುತ್ತೆ. ಹೀಗೆ ಎರಡರ ಮಧ್ಯೆ ಗುದ್ದಾಡ್ತಾ ಇರ್ತೀರ. ಓಕೆನಾ? ಇಲ್ಲಿ ನೀವು ಉಳಿಸ್ಲು, ಈ ಕಡೆ ಸಾಲ ಕಟ್ಟಲು, ಅಥವಾ ಇಲ್ಲಿ ನನ್ನ ಮನೆಗೆ ಹಾಕ್ಕೊಳ್ಳು, ಅಥವಾ ನಾನು ಏನಾದರೂ ಒಂದು ಉಳಿಸೋದಕ್ಕೆ ಪ್ರಯತ್ನ ಮಾಡಲು ಅಂತ ಹೇಳ್ತೀರ. ಆಲ್ರೆಡಿ ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರ. ಈಗ ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ನಿಮಗೆ. ಈಗ ಉಳಿತಾಯ ಎಲ್ಲಿ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಬರುತ್ತೆ, ಇಲ್ಲಿ ನಿಮಗೆ ಅದಕ್ಕೆ ಆ ಯೂನಿವರ್ಸ್ ನಿಮಗೆ ದಾರಿ ಕೊಟ್ಟಿದ್ದಾರೆ. ಬಟ್ ನೀವು ಇವೆಲ್ಲ ಥಾಟ್ಸಿಂದ, ಇವೆಲ್ಲ ನೆಗೆಟಿವಿಂದ ಹೊರ ಬರೋದಕ್ಕೆ ಪ್ರಯತ್ನ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರಪ್ಪ ಇಲ್ಲಿ ಅಂತ ಹೇಳಿದರೆ, ಇಲ್ಲಿ 6 ಆಫ್ ಕಪ್ಸ್. ಇಲ್ಲಿ ನಾನು ಹೇಳಿದೆ ನಿಮಗೆ, ಆವಾಗಲೇ ಹೇಳಿದೆ, ನೀವು ಎಷ್ಟು ಪ್ರೀತಿ ಮಾಡ್ತೀರೋ, ನಿಮ್ಮ ಕೆಲಸನ ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಆ ಕೆಲಸದಿಂದ ಅಷ್ಟೇ ನಿಮಗೆ ಪ್ರೀತಿ ಬರುತ್ತೆ, ಹಣ ಬರುತ್ತೆ. ನೀವು ಆಕರ್ಷಣೆಯಾಗಿ ಹಣವನ್ನು ಆಕರ್ಷಿಸ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಹಣ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ಇಲ್ಲಿ ಹಳೆಯ ನೆನಪುಗಳು ಸಹಿತ ಇರ್ಬೋದು. ನೀವು ಹಳೆಯ ಲಾಭದ ಬಗ್ಗೆ, ಹಳೆಯ ದಿನಗಳ ಬಗ್ಗೆ ಯೋಚಿಸ್ತಾ ಕುಳಿತಿದ್ರೆ ಈಗೇನು ನಡೀತಾ ಇದೆಯೋ ಅದರ ಬಗ್ಗೆ ನೀವು ಹಿಂಜರಿತಾ ಇದ್ದೀರಾ. ನೀವು ಹಳೆಯದನ್ನು ಯೋಚನೆ ಮಾಡ್ತಾರೆ, ನಾನು ಆಗ ಹಾಗಿದ್ದೆ, ಈಗ ಹೀಗಿದ್ದೆ, ನಾನು ಏನು ಮಾಡಲಿ, ಮುಂದೆ ಸರಿ ಹೋಗುತ್ತಾ, ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ನಷ್ಟ ಆಗ್ತಾಯಿದೆ, ಯಾಕೆ ಕಷ್ಟ ಬರ್ತಾಯಿದೆ, ಏನಕ್ಕೆ ಈ ಥರ ತೊಂದರೆ ಆಗ್ತಾಯಿದೆ, ನಾನು ಆ ಟೈಮಲ್ಲಿ ತುಂಬ ಚೆನ್ನಾಗಿದ್ದೆ, ಈಗ ಯಾಕೆ ಈ ಥರ ಪರಿಸ್ಥಿತಿ ಅಂತ ಹೇಳಿ ಒಂಥರ ಅದೇ ಆಲೋಚನೆಯಲ್ಲಿ ಇದ್ದೀರಾ. ಅಂದರೆ ನಿಮ್ಮ ಆತ್ಮದ ಬಗ್ಗೆ ನಿಮಗೆ ಒಂದು ಅಗೌರವ ಬರ್ತಾ ಇದೆ, ನಿಮ್ಮ ದುಡಿಮೆಯ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ಒಂದು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನೀವು ಮಾಡ್ಕೊಂಡಿರುವಂಥ ಬ್ಲ್ಯಾಕೇಜ್ ಅಥವಾ ನೀವು ಬೇರೆಯವರು ನನಗೆ ಏನೋ ಒಂದು ಮಾಡಿದ್ದಾರೆ ನಕಾರಾತ್ಮಕವಾಗಿ, ನಾನು ಮುಂದೆ ಹೋಗಬಾರ್ದು, ನಾನು ಮುಂದೆ ಕೆಲಸ ಮಾಡಬಾರ್ದು, ನಾನು ಮುಂದೆ ಹರಿಬಾರ್ದು, ನಾನು ಏನು ಮಾಡಿದ್ರು ಲಾಸ್ ಆಗಬೇಕು, ಇವ್ರು ಏನೇ ಮಾಡಿದ್ರು ಇದು ಆಗಬಾರ್ದು ಅಂತ ಹೇಳಿ ನನಗೆ ಮಾಡಿದ್ದಾರೆ ಅನ್ನುವಂಥ ಮೈಂಡ್ ಸೆಟ್ ಏನಿದೆ, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಹಿಂದೆ ಹಾಕ್ತಾ ಇದೆ, ನಿಮ್ಮ ಭಯನೇ ನಿಮ್ಮನ್ನು ಹಿಂದೆ ಹಾಕ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಓಕೆನಾ? ಇಲ್ಲಿ ಇನ್ನೊಂದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇದು 9 ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಇದೆ. ನಾನು ಇಲ್ಲಿ ಹೇಳಿದಾಗೆ ಎಲ್ಲವೂ ಇದೆ. ಇದೆಲ್ಲದು ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್. ಇದು ಒಂದೇ ಕಾರ್ಡ್ ಸಾಕು ನಿಮಗೆ ಹೇಳಬೇಕು ಅಂದರೆ. ನಿಮ್ಮಲ್ಲಿ ಫೈನಾನ್ಷಿಯಲ್ ತುಂಬಾ ಗ್ರೋತ್ ಇದೆ, ಸಕ್ಸಸ್ ಇದೆ, ನಿಮ್ಮ ಲೈಫಲ್ಲಿ ಹಣ ಎಲ್ಲ ಬರಬೇಕಾಗಿದ್ದು ಬಂದು ಹೋಗಿದೆ. ಬಟ್ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸಿಂದ ಅದು ಅಡೆತಡೆಯಾಗಿ ಎಲ್ಲಿರಬೇಕೋ ಅಲ್ಲೇ ಇದೆ, ನಿಮ್ಮ ಹತ್ರ ಬಂದಿಲ್ಲ. ಓಕೆನಾ? ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದರೆ ಇದೆಲ್ಲ ಕ್ಲಿಯರ್ ಆಗಬೇಕು. ಇದೆಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿದರೆ ನೀವು ಈ ಲೆವೆಲಿಗೆ ಬರಬೇಕು. ಈ ಲೆವೆಲಿಗೆ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ನಿಮ್ಮ ಮನಸ್ಸನ್ನು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮಲ್ಲಿರುವಂಥ ಥಾಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಮಾತ್ರ ನಿಮ್ಮ ಆ ಥಾಟ್ಸಿಂದ ನಿಮ್ಮನ್ನು ಹೊರ ತರ್ಬೋದು ಅನ್ನೋದನ್ನು ಸಹಿತ ಹೇಳುತ್ತೆ. ಇಲ್ಲಿ ನಿಮ್ಮ ಮನಸ್ಸು ಮಾತ್ರ ಸೋಲಿನ ಬಗ್ಗೆ ಯೋಚಿಸುತ್ತಾ ಇದೆ. ಅಂದರೆ ನಿಮ್ಮ ಆ ಮನಸ್ಸು ಮಾತ್ರ ನೀವು ಸೋಲಿನ ಬಗ್ಗೆ ಯೋಚನೆ ಮಾಡುತ್ತೆ. ಆದರೆ ನಿಮಗೆ ಯೂನಿವರ್ಸ್ ಕೊಡಬೇಕಾಗಿರೋದು ಏನಿದೆಯೋ ಅದನ್ನು ಕೊಟ್ಟಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಎಲ್ಲಿಗೆ ಹೋಗಬೇಕಾಗಿತ್ತೋ ಅಲ್ಲಿಗೆ ಹೋಗಿದ್ದೀರಾ. ಆದರೆ
ನೀವು ಹೋಗೋ ದಾರಿ ಏನಿದೆ ನೋಡಿ ಅದು ಗೊಂದಲದಲ್ಲಿದೆ. ಆ ಗೊಂದಲದಿಂದ ನೀವು ಹೊರ ಬನ್ನಿ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಏನಿದೆಯೋ ಅಲ್ಲಿ ಏನು ಬ್ಲ್ಯಾಕೇಜ್ ಇದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆದ ತಕ್ಷಣವೇ ನಿಮಗೆ ಏನು ಬರಬೇಕಾಗಿದೆಯೋ, ನಿಮಗೆ ಏನು ಸೇರಬೇಕಾಗಿದೆಯೋ ಅದು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ನಿಮಗೆ ಪ್ರಮೋಷನ್ ಆಗ್ಬೋದು, ಅಥವಾ ನಿಮಗೆ ಕೆಲಸ ಸಿಗ್ಬೋದು, ಅಥವಾ ನೀವು ಏನಾದರೂ ಫೈನಾನ್ಷಿಯಲ್ ಅಮೌಂಟು ಇದು ಮಾಡಿದರೆ, ಇನ್ವೆಸ್ಟ್ ಮಾಡಿದರೆ ಅಂದರೆ ಅದರಲ್ಲಿ ಪ್ರಾಫಿಟ್ ಕಾಣ್ತಾ ಇರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಒಂದು ಸಕ್ಸಸ್ ಅನ್ನೋದಿದೆ. ಇದಕ್ಕೆ ಪರಿಹಾರ ಬೇಕಲ್ವಾ? ನೀವು ಅದರಿಂದ ಹೊರ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಪರಿಹಾರ ಬೇಕು. ಇದಕ್ಕೆ ಒಂದು ಪರಿಹಾರ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ. ಓಕೆನಾ? ಇದು ನಿಮ್ಮ ಬ್ಲ್ಯಾಕೇಜನ್ನು, ನಕಾರಾತ್ಮಕ ಶಕ್ತಿಯಿಂದ ಹೊರ ಬರೋದಕ್ಕೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಒಂದೇ ಒಂದು ರೆಮಿಡಿ ಹೇಳ್ತೇನೆ ನಾನು. ಓಕೆನಾ? ಆ ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಓಕೆನಾ? ಒಂದು ನಿಂಬೆಹಣ್ಣು ತಗೊಳ್ಳಿ, ಅದನ್ನು 2 ಭಾಗಗಳಾಗಿ ಕತ್ತರಿಸಿ, ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಓಕೆನಾ? ಅದನ್ನು 2 ಆ ಕಡೆ ಒಂದು ಈ ಕಡೆ ಒಂದು, ಅಂದರೆ ಇಲ್ಲಿ 2 ಬಾಗಿಲಿರುತ್ತಲ್ಲ ದಕ್ಷಿಣ ದಿಕ್ಕಿಗೆ, ಅಂದರೆ ದಕ್ಷಿಣ ದಿಕ್ಕಿಗೆ ಅದನ್ನು ಮುಖ ಮಾಡಿ ಎರಡನ್ನೂ ಆ ಕಡೆ ಈ ಕಡೆ ಇಟ್ಟು ಏನು ಮಾಡಬೇಕು, ಅದನ್ನು 1 ವಾರದವರೆಗೂ ಅಲ್ಲೇ ಇಡಿ. ಅಂದರೆ ನೀವು ಹಣ ಎಲ್ಲಿಟ್ಟಿರ್ತೀರ ಆ ಹಣದ ಪಕ್ಕದಲ್ಲಿ ದಕ್ಷಿಣ ದಿಕ್ಕಿಗೆ, ಅಂದರೆ ದಕ್ಷಿಣ ಮುಖ ಮಾಡಿ ಅದನ್ನು ಇಡಬೇಕು. ಅಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿನ, ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಅದೆಲ್ಲ ತೆಗೆದುಹಾಕಿ ಅದನ್ನು 2 ದಿನ ಇಡ್ಬೋದು ಅಥವಾ 1 ವಾರ ಇಡ್ಬೋದು. ಇಲ್ಲ 2 ದಿನಕ್ಕೊಂದು ಸರಿ ಅದನ್ನು ಚೇಂಜ್ ಮಾಡ್ಬೋದು. ಓಕೆನಾ? ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಆ ನಕಾರಾತ್ಮಕ ಶಕ್ತಿಯಿಂದ ದೂರ ಹೋಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಇನ್ನೂ ಒಂದು ಮಾಡ್ಬೋದು ಅಂತ ಹೇಳಿದರೆ, ನೀವು ಹಣ ಇಡುವಂತಹ ಜಾಗದಲ್ಲಿ ಸ್ವಲ್ಪ ಒಂದು ಕೆಂಪು ಬಟ್ಟೆ ತಗೊಳ್ಳಿ. ಕೆಂಪು ಬಟ್ಟೆ ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, 2 ಲವಂಗ ಹಾಕಿ ಅದನ್ನು ಕಟ್ಟಿ, ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಹಣ ಇರುವಂತಹ ಪೆಟ್ಟಿಗೆಯಲ್ಲಿ ಇಡಿ. ಅದನ್ನು ಇಟ್ಟು ವಾರಕ್ಕೊಮ್ಮೆ ಅದನ್ನು ತೆಗೆದು ಹೊರಗೆ ಹಾಕಬೇಕು. ಅಲ್ಲಿರುವಂಥ ನೆಗೆಟಿವ್ನ ಎನರ್ಜಿ ಏನಿರುತ್ತೆ, ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದನ್ನು ತೆಗೆದುಹಾಕಿ ನಿಮ್ಮಲ್ಲಿರುವಂತಹ ಬ್ಲ್ಯಾಕೇಜ್ನ ರಿಮೂವ್ ಮಾಡುತ್ತೆ. ಇದರಿಂದ ನೀವು ನಿಮ್ಮಲ್ಲಿರುವಂಥ ಹಣದ ಸಮಸ್ಯೆಯಿಂದ ಹೊರ ಬರ್ತೀರ. ಅಂದರೆ ಎಲ್ಲಾದರೂ ಲೋನ್ ಇತ್ತು ಅಥವಾ ಸಾಲ ಮಾಡ್ಕೊಂಡಿದ್ರೆ ಆ ಸಾಲ ಕ್ಲಿಯರ್ ಆಗ್ಬೋದು, ಅಥವಾ ಏನೋ ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.